ಅಂತಕ್ಕಂಥದ್ದು ನೋಡಿ ಸರ್. ಸಮೀಕ್ಷಾದಾರರ ಗುರುತಿನ ಚೀಟಿ ಈಗಾಗಲೇ ಹೇಳಿದ್ದೀನಿ ನಾನು, ಕಡ್ಡಾಯವಾಗಿ ಗುರುತಿನ ಚೀಟಿ ಹಾಕಿಕೊಂಡೇ ನೀವು ಕುಟುಂಬ ಸಮೀಕ್ಷೆಗೆ ಹೋಗ್ಬೇಕು. ಯಾವುದೇ ಕಾರಣಕ್ಕೂ ಅದಿಲ್ಲದೆ ತೆರಳುವಂತಿಲ್ಲ. ಎರಡನೇದು, ಸಮೀಕ್ಷಾ ಬ್ಲಾಕಿಗೆ ಅನ್ವಯಿಸುವ ಮತದಾರ ಪಟ್ಟಿ ಪರಿಶಿಷ್ಟ ಜಾತಿಗಳ ಉಪಜಾತಿಗಳ ಸಮಗ್ರ ಸಮೀಕ್ಷೆಯನ್ನ ಇದೇ ಮೇ ತಿಂಗಳು 5ನೇ ತಾರೀಕಿಂದ ಪ್ರಾರಂಭ ಆಗ್ತಿದೆ. ಅದೇ ರೀತಿಯಾಗಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲೂ ಕೂಡ 5ನೇ ತಾರೀಕಿಂದ 3 ಹಂತದಲ್ಲಿ ಸಮಗ್ರ ಸಮೀಕ್ಷೆ ನಡೆಯುತ್ತೆ. ನಮ್ಮ ಮಂಡ್ಯ ಜಿಲ್ಲೆಯ 1823 ಮತಗಟ್ಟೆಯಲ್ಲೂ ಕೂಡ ಮತಗಟ್ಟೆ ಕ್ಷೇತ್ರವಾರು ನಮ್ಮ ಸಮೀಕ್ಷೆ ನಡೆಯುತ್ತೆ. 5ನೇ ತಾರೀಕಿಂದ 17ನೇ ತಾರೀಕುವರೆಗೂ ಕೂಡ ಮನೆ ಮನೆ ಸಮೀಕ್ಷೆ ನಡೆಯುತ್ತೆ. ಅಲ್ಲಿ ನಾವು ಈಗಾಗಲೇ ಗಣಿತಿದಾರರನ್ನಾಗಿ ಶಿಕ್ಷಕರನ್ನು ನಾವು ನೇಮಕ ಮಾಡಿದ್ದೇವೆ. ಆ ಗಣಿತಿದಾರರಿಗೆ ಪ್ರತಿ 10 ಗಣಿತಿದಾರರಿಗೆ ಒಬ್ಬರು ಮೇಲ್ವಿಚಾರಕರಿರ್ತಾರೆ. ಆ ಮೇಲ್ವಿಚಾರಕರು ಮತ್ತು ಗಣಿತಿದಾರರಿಗೆ ಇವತ್ತು ನಾವು ತರಬೇತಿಯನ್ನು ಹಮ್ಮಿಕೊಂಡಿದ್ದೀವಿ. 5ರಿಂದ 17ನೇ ತಾರೀಕು ಪ್ರತಿ ವಾರ್ಡು, ಪ್ರತಿ ಮತಗಟ್ಟೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಪ್ರತಿ ಮನೆಗೆ ಬಂದು ಅಲ್ಲಿ ಪರಿಶಿಷ್ಟ ಜಾತಿಗಳು ಏನಿದ್ದಾರೆ ಅವ್ರದ್ದು ಸಮಗ್ರ ಸಮೀಕ್ಷೆಯನ್ನು ಮೊಬೈಲ್ ಆ್ಯಪಲ್ಲಿ ಅವರು ದಾಖಲಾತಿಗಳನ್ನು ಮಾಡ್ಕೊತಾರೆ. ಮುಂದುವರೆದು ಈ ಒಂದು ಸಮಯದಲ್ಲಿ ಯಾವುದಾದ್ರೂ ಮನೆಯೊಳಗೆ ಬಿಟ್ಟೋದ್ರೆ ನಾವು ವಿಶೇಷ ಶಿಬಿರಗಳನ್ನು ಹಮ್ಮಿಕೊಂಡಿದ್ದೀವಿ. ಅದು 19ರಿಂದ 21ನೇ ತಾರೀಕು 3 ದಿನಗಳ ನಡೆಯುತ್ತೆ. ಪ್ರತಿ ನಗರ ವ್ಯಾಪ್ತಿನಲ್ಲಿ ವಾರ್ಡ್ ವೈಸು ಮತ್ತು ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಪಂಚಾಯತಿ ಕಚೇರಿಗಳ ವ್ಯಾಪ್ತಿನಲ್ಲಿ ಈ ವಿಶೇಷ ಶಿಬಿರ ನಡೆಯುತ್ತೆ. ಇದು ಹೊರತಾಗಿ ಕೂಡ ಯಾರಾದರೂ ಬಿಟ್ಟು ಹೋಗಿದೆ ಅಂತ ಅಂದಲ್ಲಿ ಆನ್ಲೈನ್ಗೂ ಕೂಡ ಅವಕಾಶ ಇದೆ. 19ನೇ ತಾರೀಕಿಂದ ತಿರ್ಗಾ 23ನೇ ತಾರೀಕು ಆನ್ಲೈನಲ್ಲಿ ಅವರು ತಮ್ಮ ಗ್ರಾಮ ಪಂಚಾಯತಿ ಕಚೇರಿಗಳ ವ್ಯಾಪ್ತಿನಲ್ಲಿ ಈ ವಿಶೇಷ ಶಿಬಿರ ನಡೆಯುತ್ತೆ. ಇದು ಹೊರತಾಗಿ ಕೂಡ ಯಾರಾದರೂ ಬಿಟ್ಟು ಹೋಗಿದೆ ಅಂತ ಅಂದಲ್ಲಿ ಆನ್ಲೈನ್ಗೂ ಕೂಡ ಅವಕಾಶ ಇದೆ. 19ನೇ ತಾರೀಕಿಂದ ತಿರ್ಗಾ 23ನೇ ತಾರೀಕು ಆನ್ಲೈನಲ್ಲಿ ಅವರು ತಮ್ಮ ಡೇಟಾನ ಎಂಟ್ರಿ ಮಾಡೋಕ್ಕೆ ಅವಕಾಶ ಇದೆ. ಈ 3 ಹಂತದಲ್ಲಿ ಸಮೀಕ್ಷೆ ನಡೀತಿದೆ. ಅವರೆಲ್ಲ ಪೂರ್ವ ಸಿದ್ಧತೆಗಳು ನಮ್ಮ ಜಿಲ್ಲೆಯಲ್ಲೂ ಕೂಡ ನಡೀತಾ ಇದೆ. ಅದರ ಭಾಗವಾಗಿ ಇವತ್ತು ಗಣಿತಿದಾರ ಮತ್ತು ಮೇಲ್ವಿಚಾರಕರ ತರಬೇತಿ ನಡೀತಾ ಇದೆ. 5ನೇ ತಾರೀಕಿಂದ ಮೊಬೈಲ್ ಆ್ಯಪಲ್ಲಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಮತಗಟ್ಟೆವಾರು ಸಮೀಕ್ಷೆಗಳು ನಡೀತಿದೆ. ಡೇಟಾನ ಎಂಟ್ರಿ ಮಾಡೋಕ್ಕೆ ಅವಕಾಶ ಇದೆ. ಈ 3 ಹಂತದಲ್ಲಿ ಸಮೀಕ್ಷೆ ನಡೀತಿದೆ. ಅವರೆಲ್ಲ ಪೂರ್ವ ಸಿದ್ಧತೆಗಳು ನಮ್ಮ ಜಿಲ್ಲೆಯಲ್ಲೂ ಕೂಡ ನಡೀತಾ ಇದೆ. ಅದರ ಭಾಗವಾಗಿ ಇವತ್ತು ಗಣಿತಿದಾರ ಮತ್ತು ಮೇಲ್ವಿಚಾರಕರ ತರಬೇತಿ ನಡೀತಾ ಇದೆ. 5ನೇ ತಾರೀಕಿಂದ ಮೊಬೈಲ್ ಆ್ಯಪಲ್ಲಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಮತಗಟ್ಟೆವಾರು ಸಮೀಕ್ಷೆಗಳು ನಡೀತಿದೆ. ರೂಮ್ ನಂಬರ್ 6 ಮೇಡಮ್ 7 ಫ್ಲೋರ್. ಟ್ರೈನಿಂಗ್ ಮಾಡಿ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಮಾಡಿ ಮೊಬೈಲ್ ಅಪ್ಲಿಕೇಶನ್ ಮುಖಾಂತರ ಒಂದು ಡೆಮೋ ಮಾಡ್ತಾರೆ. ಎಲ್ಲ ಬುಕ್ಸ್ ಅಲ್ಲಿ ಇದೆ, ಓದ್ಕೊಳ್ಳಿ. ಬಹಳ ವೆರಿ ಸಿಂಪಲ್ ಅಪ್ಲಿಕೇಶನ್ ಇದು, ಏನು ಬರೆಯೋದೇನಿಲ್ಲ. ಎಲ್ಲ ಮೊಬೈಲ್ ಅಲ್ಲಿ ವೆಬ್ ಅಪ್ಲಿಕೇಶನ್ಸ್ ಇದೆ. ಕೆಲವೊಬ್ಬರಿಗೆ ಕೆಲವೊಂದು ವಿಲೇಜ್ ಅಲ್ಲಿ SC ಪಾಪ್ಯುಲೇಷನ್ಸ್ ಜಾಸ್ತಿ ಇರುತ್ತೆ. ಈ ಮಂಡ್ಯದಲ್ಲಿ ಕೆಲವೊಂದು ವಿಲೇಜ್ ಅಲ್ಲಿ 0 ಇದ್ದಾರೆ, ಯಾವುದೂ ಇಲ್ಲ. ಕೆಲವೊಂದು ವಿಲೇಜ್ 5-10 ಇದ್ದಾರೆ. ಇದು ಬೇರೆ ಮಾಡುವಂತ ಸೆನ್ಸಸ್ ಒಂದು ಸಮುದಾಯದ ಏಳಿಗೆಯನ್ನು ಅವಲಂಬಿಸಿದೆ. 18% ಇದೆ ಈಗ ಮೀಸಲಾತಿ. ಅದರಲ್ಲಿ ಯಾರು ಮುಂದುವರೆದಿದ್ದಾರೆ, 101 ಜಾತಿ ಇದೆ. ಆ ಜಾತಿನಲ್ಲಿ ಎಕನಾಮಿಕಲ್ ಆಗಿ, ಸೋಷಿಯಲ್ ಆಗಿ, ಪೊಲಿಟಿಕಲ್ ಆಗಿ ಯಾವ ಜಾತಿ ಮುಂದುವರೆದಿದೆ, ಯಾವ ಜಾತಿ ಹಿಂದುಳಿದಿದೆ ಅಂತ ಈ ಸೆನ್ಸಸ್ ಅಲ್ಲಿ ಗೊತ್ತಾಗುತ್ತೆ. ಬೇಸ್ಡ್ ಆನ್ ಸೆನ್ಸಸ್ ಮೇಲೆ ಮೀಸಲಾತಿ ನಿರ್ಧಾರ ಮಾಡಿದ್ರೆ ಆ ಸಮುದಾಯದ ಮುಂದಿನ ಏಳಿಗೆಗೆ ಇದು ಪರಿಣಾಮ ಬೀರುತ್ತೆ. ಸೊ ಅದರಿಂದಾಗಿ ಸೆನ್ಸಸ್ ನ ಬಹಳ ಲೈಟ್ ಆಗಿ ತಗೊಳ್ಳದಂತೆ ಬಹಳ ಸೀರಿಯಸ್ ಆಗಿ ಮಾಡಿ. ನೀವೇನು ಸ್ವಂತ ಮಾಡೋಗಿಲ್ಲ, ಅವ್ರು ಏನ್ ಹೇಳ್ತಾರೆ ಅದನ್ನ ಮಾತ್ರ ಮಾಡ್ಬೇಕು. ಅವ್ರು ಏನ್ ಹೇಳ್ತಾರೆ ಅದಕ್ಕೆ ನೀವು, ಅವ್ರು SC ಸಮುದಾಯದವರು ಇದ್ದವ್ರು ಗೌರ್ಮೆಂಟ್ ಎಂಪ್ಲಾಯಿ ಇದ್ರು ಕೂಡ, ನಾನು ಗೌರ್ಮೆಂಟ್ ಎಂಪ್ಲಾಯಿ ಇಲ್ಲ ಅಂತಂದ್ರೆ ಅವ್ರು ಹೇಳಿಕೆ ನಾನು ರೆಕಾರ್ಡ್ ಮಾಡ್ಬೇಕು. ಇಲ್ಲಪ್ಪ ನೀನು ಗೌರ್ಮೆಂಟ್ ಎಂಪ್ಲಾಯಿ ಸುಳ್ಳು ಹೇಳ್ತಿದೆ ಅಂತ ನಾವು ಅವ್ರ HRMS ಡೇಟನ್ನು ಇಲ್ಲ ಆಧಾರ್ ಮೇಲೆ ಡೇಟನ್ನ ತಗೊಂಡು ಅದನ್ನ ಇಷ್ಟು ಅನಾಲಿಸಿಸ್ ಮಾಡ್ತೀವಿ. ಅವ್ರು ಏನ್ ಹೇಳ್ತಾರೆ ಅದನ್ನ ನೀವು ಮಾಡಿ, ಬಹಳ ಸೀರಿಯಸ್ ಆಗಿ ಮಾಡಿ. ಇವೆಲ್ಲ ಬಿಫೋರ್ ಸೆನ್ಸಸ್